ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ NDA ಭಾಗ ಆಗಿರೋದ್ರಿಂದ ಅಧಿಕಾರವನ್ನು ಸಮನಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಸಮಬಲದ ಅಥವಾ ಸಂಖ್ಯಾಬಲದ ದೃಷ್ಟಿಯಿಂದ ಮಾಡಬೇಕು ಅನ್ನೋಂಥದ್ದು ರಾಜಕೀಯವಾಗಿ ಎಲ್ಲರ ಅಪೇಕ್ಷೆ ಇರುತ್ತೆ. ಚಿಕ್ಕಮಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ. ನಗರಸಭೆ ಜನತಾದಳದವ್ರದ್ದು 3 ಸದಸ್ಯರು ಇದ್ದಾರೆ. 30 ತಿಂಗಳು ಸಮಯಾವಕಾಶ ಇತ್ತು ಅವ್ರದ್ದು. ನಮ್ದಾರ 10 ತಿಂಗಳು ಅಧ್ಯಕ್ಷರದ್ದು ಗೊಂದಲ ಇತ್ತು, ಕೆಟಗರಿದು, ಹಂಗಾಗಿ. ಆದರೆ ಚಿಕ್ಕಮಗಳೂರಲ್ಲಿ 30 ತಿಂಗಳಿದೆ. 10 ತಿಂಗಳು ಜನತಾದಳಕ್ಕೆ ಬಿಟ್ಕೊಟ್ಟಿದ್ದಾರೆ, 20 ತಿಂಗಳು ಭಾಜಪಗೆ. 3 ಅವಧಿ ಮಾಡ್ಕೊಂಡಿದ್ದಾರೆ. 1 ಅವಧಿಗೆ ಜನತಾದಳ, 2 ಅವಧಿಗೆ ಭಾಜಪ ಅಂತೇಳಿ ಅಧಿಕೃತವಾಗಿ ತಿಳಿಸಿದ್ದಾರೆ. ಅಲ್ಲಿ ಸಂಖ್ಯಾಬಲ ನೋಡೋದಾದ್ರೆ ಭಾಜಪ ಪೂರ್ಣ ಶಕ್ತಿಯಲ್ಲಿದೆ. ಅದರ ಮೈತ್ರಿ ಧರ್ಮ ಅಂತೇಳಿ ಹೇಳಿದ್ಮೇಲೆ ರಾಷ್ಟ್ರೀಯ ನಾಯಕರ ಸೂಚನೆಯನ್ನು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಗೆ ಮಾಡಿದ್ದಾರೆ. ಈಗ ಸಕಲೇಶ್ಪುರದಲ್ಲಿ ಅವ್ರಿಗೆ ಮೆಜಾರಿಟಿ ಇದೆ, ನಮ್ಮ ಸದಸ್ಯರಿದ್ದಾರೆ. ಬೆಂಬಲ ಯಾರಿಗೆ ಕೊಡ್ತಾರೆ ಅಂದರೆ ಸಹಜವಾಗಿ ಅವ್ರಿಗೆ ಕೊಡೋವಂಥದ್ದು ಮೈತ್ರಿ ಧರ್ಮ. ಆಲೂರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರ ಶಕ್ತಿ ಇಲ್ಲದೆ ಅವ್ರ ಅಧಿಕಾರ ಹಿಡಿಯೋಕ್ಕಾಗಲ್ಲ. ಸಹಜವಾಗಿ ಯಾರಿಗೆ ಕೊಡ್ತೀರಿ ಸಹಕಾರ ಅಂತೇಳಿ ಹೇಳಿದ್ರೆ ಜಾತ್ಯತೀತ ಜನತಾದಳಕ್ಕೆ ನಮ್ಮ ಸದಸ್ಯರು ಕೊಡೋವಂಥದ್ದಾಗುತ್ತೆ. ಅರ್ಕಲಗೂಡಲ್ಲಿ ಸಂಖ್ಯೆ ದೃಷ್ಟಿಯಿಂದ ಶಕ್ತಿ ಜನತಾದಳಕ್ಕಿಲ್ಲ, ಭಾಜಪಗಿದೆ. ಅದಕ್ಕೆ ಸಹಕಾರ ಕೊಟ್ಟು ಒಟ್ಟಿಗೆ NDA ಮಾಡೋ ಅಂಥದ್ದಿದೆ. ಅರಸೀಕೆರೆಯಲ್ಲೂ ಪ್ರಯತ್ನ ಇದೆ, ಭಾಜಪ ಮತ್ತು ಜನತಾದಳ ಸೇರಿ ಮಾಡೋ ಅಂಥದ್ದು. ಹೀಗಿರಬೇಕಾದ್ರೆ ಹಾಸನ ನಗರಸಭೆಯನ್ನು ಯಾಕೆ ಹೊರತಾಗಿ ನೋಡ್ತೀರಿ? ಹಾಸನ ನಗರಸಭೆಯನ್ನು ಕೂಡ ಕರ್ನಾಟಕದ ಒಂದು ಭಾಗವಾಗಿದೆ. ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋ ಅಂಥದ್ದು ಜಿಲ್ಲಾ ಘಟಕಕ್ಕೂ ಅನ್ವಯಿಸುತ್ತೆ. ಬಲಭಾಗದಲ್ಲಿ ಕೂತಿರೋ ಜಿಲ್ಲಾಧ್ಯಕ್ಷರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಅದೇ ರೀತಿ ಅವರು ನನ್ನ ಎಡಭಾಗದಲ್ಲಿರುವಂಥ ನಗರಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರು ಕೂಡ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಮಂಡಲ ಕೂಡ ಹೊರತಾಗಿಲ್ಲ, ಎಲ್ಲರೂ ಸೇರಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಅಂತೇಳಿ ಹೇಳಿ ಅದರ ಮುಂದುವರೆದ ಭಾಗವಾಗಿ ಸಭೆ ಸೇರಿ ಹಲವಾರು ಬಾರಿ ಚರ್ಚೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋವಂಥ ಕೆಲಸ ಮಾಡೋಣ ಅಂತೇಳಿ ಹೇಳಿ ಅವ್ರ ತೀರ್ಮಾನಕ್ಕೆ ಬಂದು ನನ್ನ ಗಮನಕ್ಕೆ ತಂದರು. ಎಲ್ಲ ಸದಸ್ಯರ ಅಭಿಪ್ರಾಯದೊಂದಿಗೆ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರ ಮೈತ್ರಿ ಧರ್ಮದ ವಿಚಾರವಾಗಿ ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಸಹಜವಾಗಿ ಸಂಖ್ಯಾಬಲದ ದೃಷ್ಟಿಯಿಂದ ಎರಡೂ ಪಕ್ಷಕ್ಕೆ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲದೆ ಕಾರಣಕ್ಕೆ ಯಾರು ಮಾಡಿದ್ರು ಮ್ಯಾನಿಪುಲೇಷನ್ ರಿಸಲ್ಟ್. ಅದು ಆ ಮ್ಯಾನಿಪುಲೇಷನ್ ರಿಸಲ್ಟಿಗೆ ಅವಕಾಶ ಕೊಡಬೇಕೆ ಅಥವಾ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅನ್ನೋದು ಸಹಜವಾದಂಥ ಒಂದು ಪ್ರಕ್ರಿಯೆ ಅನ್ನೋದನ್ನು ಎಲ್ಲರ ಒಂದು ಅಭಿಪ್ರಾಯ ಮೂಡಿ ಬಂದ ಕಾರಣ ಜಿಲ್ಲಾಧ್ಯಕ್ಷರು ನಮ್ಮ NDA ಪಾರ್ಟ್ನರ್ನ ಜಿಲ್ಲಾಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯವನ್ನು ತಿಳಿಸಿ ಅವರ ಸಹಮತ ಅನ್ನೋದಕ್ಕಿಂತ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಗಿರೋದ್ರಿಂದ ಅವ್ರ ಸಹಮತ ಇದ್ದೇ ಇರುತ್ತೆ. ವಿಚಾರ ತಿಳಿಸಿದ್ರೆ ಅವರು ಅದಕ್ಕೆ ಒಪ್ಪಿ ಮೊದಲು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಸಹಮತ ಬರಬೇಕು. ಮೈತ್ರಿ ಅನ್ನೋವಂಥದ್ದು ಈಗ ಲೋಕಸಭಾ ಚುನಾವಣೆ ಆಯಿತು, ಅದಾದಮೇಲೆ ವಿಧಾನ ಪರಿಷತ್ ಚುನಾವಣೆ ಆಯಿತು. ವಿವೇಕಾನಂದ ಅವ್ರ ಚುನಾವಣೆಯಲ್ಲಿ ವಿವೇಕಾನಂದ ಅವರು ನಮ್ಮ ಮನೆಗೆ ಭೇಟಿಯನ್ನು ಕೊಟ್ಟು ನಮ್ಮ ಸಹಕಾರವನ್ನು ಕೇಳಿದ್ರು. ಕೋರ್ ಕಮಿಟಿ ಅಧ್ಯಕ್ಷರಾದ GT ದೇವೇಗೌಡರು ಫೋನ್ ಮಾಡಿದರು, ಮಾಡಲೇಬೇಕು ಅಂತೇಳಿ ಹೇಳಿ. ನನಗೆ ರಾಜ್ಯಾಧ್ಯಕ್ಷರು ಸೂಚನೆ ಇತ್ತು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನನಗೆ ಸೂಚನೆ ಕೊಟ್ಟರು. ಜೊತೆಯಾಗಿ ಜನತಾದಳದ ಕೋರ್ ಕಮಿಟಿಯ ಅಧ್ಯಕ್ಷರಾದ GT ದೇವೇಗೌಡರು ನನಗೆ ಫೋನ್ ಮಾಡಿ ಸಹಕಾರವನ್ನು ಕೇಳ್ಕೊಂಡ್ರು. ಪ್ರಾಮಾಣಿಕವಾಗಿ ಜಿಲ್ಲಾ ಘಟಕ ಸೇರಿದಂತೆ ನಗರದ ಘಟಕದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಳಗೊಂಡಂತೆ ನಮ್ಮೆಲ್ಲ ಜನಪ್ರತಿನಿಧಿಗಳು ಕೂಡ ವಿವೇಕಾನಂದ ಅವರ ಗೆಲುವಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ರು. ಗೆಲುವು ಕೂಡ ಸಾಧಿಸಿದ್ದಾರೆ. ಹೀಗಿರಬೇಕಾದ್ರೆ ಹಾಸನ ನಗರಸಭೆಯನ್ನು ಹೊರತಾಗಿ ನೋಡಿದ್ರೆ ಮೈತ್ರಿ ಧರ್ಮ ಪಾಲನೆ ಆಗೋದಿಲ್ಲ. ಮೈತ್ರಿ ಧರ್ಮವನ್ನು ಪಾಲನೆ ಮಾಡುವಂಥ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಜಾತ್ಯತೀತ ಜನತಾದಳಕ್ಕೂ ಕೂಡ ಈ ಸಂದರ್ಭದಲ್ಲಿದೆ. ಯಾಕಂದರೆ ಇದು ಕಾರ್ಯಕರ್ತರ ಚುನಾವಣೆ, ವೈಯಕ್ತಿಕ ಪ್ರತಿಷ್ಠೆಗೆ ಆಸ್ಪದ ಕೊಡದೆ ಎಲ್ಲರೂ ಕೂಡ ಯಾವ ರೀತಿಯಾಗಿ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ವಿವೇಕಾನಂದ ಅವ್ರದ್ದು, ಈಗ ಮುಂಬೈ ಇರುವಂಥ ಎಲ್ಲ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಅಧಿಕಾರ ಹಂಚಿಕೆ ಇಡೀ ಜಿಲ್ಲೆಯಲ್ಲಿ ನಡಿಬೇಕು ಅನ್ನೋಂಥದ್ದು. ಯಾಕಂದರೆ ಏನು NDA ಅಲಯನ್ಸ್ ಆಗಿರೋಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೂಚನೆ ಕೊಟ್ಟಂತೆ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಸೇರಿ ಅಲಯನ್ಸನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಮುಂದುವರೆದ ಭಾಗವಾಗಿ ಹಾಸನಲ್ಲೂ ಆಗಬೇಕು ಅನ್ನೋಂಥದ್ದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಆ ಅಲಯನ್ಸಿನ ಮುಂದುವರೆದ ಭಾಗವಾಗಿ